ಚೆನ್ನಾಗಿ ಮಾತಾಡ್ತಾ ಇದ್ರು. ನಾನು ಯಾವಾಗ ಕ್ಯಾಮ್ರಾ ಆನ್ ಮಾಡಿದೆ ಫುಲ್ ಸೈಲೆಂಟ್ ಆಗೋದ್ರಿ ಎಲ್ರೂ. ಏನ್ ಗೇಮ್ ಅಂದ್ರೆ ರಾಂಗ್ ಆನ್ಸರ್ಸ್ ಓನ್ಲಿ. ಇದೇ ನೋಡಿ ನನ್ನ ಬರ್ಡೇ ಕೇಕು, ಸಾರಿ ನ್ಯೂ ಇಯರ್ ಕೇಕು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳೆ ನ್ಯೂ ಇಯರ್ ಇರೋ ಕಾರಣ ಎಲ್ಲ ಫ್ರೆಂಡ್ಸ್ಗಳು ರಿಯೂನಿಯನ್ ಮಾಡ್ತಾ ಇದೀವಿ. ಈಗ ಅಲ್ಲಿಗೆ ಹೋಯ್ತಾ ಇದೆ. ಓ ಏನು ನೋಡಿ, ಏನು ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ ಕ್ರಿಸ್ಮಸ್ಗೆ. ಬಟ್ ಆಲ್ರೆಡಿ ಕ್ರಿಸ್ಮಸ್ ಆಗೋಗೈತೆ, ಬಟ್ ಆದರೂ ಚೆನ್ನಾಗೆಲ್ಲ ರೆಡಿ ಮಾಡಿ ಇಟ್ಟವ್ರೆ. ನೋಡಿ ಗಾಂಧಿನಗರ, ನಾನು ಚಿಕ್ಕ ವಯಸ್ಸಿಂದ ಹುಟ್ಟಿ ಬೆಳೆದು ಆಟ ಆಡಿದ ಜಾಗ ಎಲ್ಲ ಇಲ್ಲೇ. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಇದೊಂಥರ ವಟಾರ ಥರ ಇತ್ತು. ಈಗ ನೋಡಿ ಫ್ರೆಂಡ್ಸ್ಗಳೆಲ್ಲ ಬರೋ ಗಂಟ ನಾನು ನಮ್ಮ ಮಾಮನ ಮನೇಲಿ ಉಳ್ಕೊಂಡಿರೋದಂತ ನಮ್ಮ ಮಾಮನ ಮನೆಗೆ ಬಂದಿದ್ದೀನಿ. ಇದೇ ನಮ್ಮ ಮಾಮನ ಮನೆ. ಒಳಗೋಗಿ ಟಿ ವಿ ನೋಡ್ತಾ ಕೂತಿದ್ದು, ಕಾಫಿ ಕೊಟ್ಟಿದ್ದು ಕುಡ್ಕೊಂಡು ಫ್ರೆಂಡ್ಸ್ ಫೋನ್ ಮಾಡ್ತಾರೆ ಅಂತ ಕಾಯ್ಕ ಕೂತಿದೆ. ಫುಲ್ಲು ಆಂಟಿ ಮನೆ ಕೂತಿದೆ. ಅಲ್ಲಿ ಆಗ್ಲೆಲ್ಲ ಬಂದಿದಾರಂತೆ, ಫೋನ್ ಹಾಕ್ಬಿಟ್ಟು ಕರೀತಾರೆ ಬನ್ನಿ ಅಂತ. ಅದಕ್ಕೆ ಈಗ ಗೋಯಿಂಗ್. 8:01 PM. ಚೆನ್ನಾಗಿ ಮಾತಾಡ್ತಾ ಇದ್ರು. ನಾನು ಯಾವಾಗ ಕ್ಯಾಮ್ರಾ ಆನ್ ಮಾಡಿದೆ ಫುಲ್ ಸೈಲೆಂಟ್ ಆಗೋದ್ರಿ ಎಲ್ರೂ. ಎಲ್ಲ ಗನ್ ನೋಡಿದ್ರೆ ಮಾತ್ರ ಎದಿಕತ್ತಾರೆ ಅನ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಕ್ಯಾಮ್ರಾ ನೋಡಿದ್ರು ಎದಿಕತ್ತವ್ರೆ, ಅದು ಮೊಬೈಲ್ ಕ್ಯಾಮ್ರಾ ನೋಡಿದ್ರು ಎದಿಕತ್ತವ್ರೆ. ಇವರಿಬ್ರು ನಿಮಗೆ ಗೊತ್ತು, ನಿಶ್ಚಿತ ಮತ್ತೆ ಪ್ರಿಯಾ. ನೋಡಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ವಾಪಸ್ ಹಿಂದಕ್ಕೆ ಹೊಂಟೋಗ್ಬಿಟ್ಲು. ಇವಳ ಹೆಸರು ಯಜ್ಞ ಅಂತ. ನನ್ನ ಮುಂದೆನೆ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಲಾಗ್ಸ್ಗಳನ್ನ ನೋಡ್ತವ್ರೆ ಎಲ್ರೂ. ಬ್ಯಾಗ್ನ ತಕೊಂಡು ನನ್ನ ತಂಗಿ ವೈಭವ ಇಂಟ್ರೊಡ್ಯೂಸ್ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ಮೈಕ್ ಇಸ್ಕೊಂಡಿದ್ದಾಳೆ. No. I'm Vaibhava. She's practicing. Yeah, I'm practicing. ಕೇಳಿಸ್ತಿದ್ಯಾ? ವೆಲ್ಕಮ್ ಗಾಯ್ಸ್. ನಮಸ್ಕಾರ. ವೆಲ್ಕಮ್ ಗಾಯ್ಸ್ ಅಲ್ಲ, ಸಾರಿ, ನಾನು ತಿರ್ಗಾ ಬಂದಿದ್ದೀನಲ್ಲ. ವೆಲ್ಕಮ್ ನನಗೆ ಹೇಳ್ಬೇಕು ನೀವು. ಓದ್ ವ್ಲಾಗ್ ಅಲ್ಲಿ ನೋಡಿದೀರಾ, ಓದ್ 2 ವ್ಲಾಗ್ ಅಲ್ಲಿ ನೋಡಿದೀರಾ. ನನ್ ಪರಿಚಯ ಬೇಕಾಗಿಲ್ಲ. ಈ ಸೌಖ್ಯ ಅಂತೂ ಫುಲ್ ನಾಚ್ಕತ್ತವಳೆ, ಮಾತಾಡಕ್ಕೆ ನಾಚ್ಕತ್ತವಳೆ. She's my friend Saukya. She's my friend Vaibhava. Say hi. ಈಗಲೇ ಎಷ್ಟು ನಾಚ್ಕತ್ತವಳೆ, ಮುಂದಕ್ಕೆ ಗಂಡಿಗೆ ನೋಡಕ್ ಬಂದ ಅದೆಷ್ಟು ನಾಚ್ಕತ್ತವಳು. ನಮ್ಮ ಯಶೋನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. Subscribe. ಇವರು ವರ್ಷಿತನ್ ಫ್ರೆಂಡು ಅಪ್ಪು ಅಂತ. ಗಂಡಿಗೆ ಎದ್ರಲ್ಲ, ದಾಳಿಗೆ ಎದ್ರಲ್ಲ, ಆಫ್ಟರ್ ಒಂದು ಕ್ಯಾಮ್ರಾಗೆ ಎದಿಕತ್ತವ್ರೆ. ವಾಟ್ ನಾನ್ಸೆನ್ಸ್ ಯು ಟಾಕಿಂಗ್ ಯಾ? ನೋ ಚಾನ್ಸ್. ಫುಡ್ ರೆಡಿ ಮಾಡಕ್ಕೆಲ್ಲ ರೆಡಿ ಮಾಡ್ಕತ್ತವ್ರೆ. ಇಲ್ಲಿ ಬನ್ನಿ ತೋರಿಸ್ತೀನಿ. ಇವಳೆ ವರ್ಷಿತಾ ಅಂತ. ಮಕ್ಕ ಮಾತ ತೋರಿಸ್ತಲ್ಲ, ಆರೋಗ್ಯ ಆಪಲ್ ತೋರಿಸ್ತೀನಿ. ಏನದು? ನೀ ಹೆಸರು ಹೇಳು. ಓ, ನೀನ್ ಆಲ್ರೆಡಿ ಗೊತ್ತಲ್ವಾ? ನೋಡ್ಕೊಳ್ಳಿ ಬೇಗ ಫೇಸ್ ತೋರಿಸ್ಬಿಟ್ಲು. ಓಕೆ, ಏನ್ ಗೇಮ್ ಅಂದ್ರೆ ರಾಂಗ್ ಆನ್ಸರ್ಸ್ ಓನ್ಲಿ. ಏನ್ ಮಾಡ್ಬೇಕು ಅಂದ್ರೆ ಕ್ವಶನ್ಸ್ ಇವ್ರು ಕೇಳ್ತಾರೆ, ನೀನ್ ಆನ್ಸರ್ ಮಾಡ್ಬೇಕು. ನೀನ್ ಕ್ವಶನ್ ಕೇಳ್ತಾರೆ, ನೀನ್ ಆನ್ಸರ್ ಮಾಡ್ಬೇಕು. 1 ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಕ್ವಶನ್ ಅವ್ರು ಏನ್ ಮೈಂಡ್ ಅಲ್ಲಿ ನಿನ್ ಕೇಳ್ತಾರೋ ಗೊತ್ತಿಲ್ಲ, ನಿಂಗ್ ಗೊತ್ತಿರಲ್ವಲ್ಲ. ಫಾರ್ ಎಕ್ಸಾಂಪಲ್, ನೀನು ತಿಗ್ನ್ಯಾಗ ಬಿಡ್ತೀಯ ಅಂದ್ರೆ ನೀನ್ ಎಷ್ಟು ಏನೋ ಒಂದ್ ರ್ಯಾಪಿಡ್ ಆಗಿ ಆನ್ಸರ್ ಮಾಡ್ಬೇಕು. ಹೌದು ಅನ್ಬೇಕು, ಇಲ್ಲ ಆತರ ರ್ಯಾಪಿಡ್ ಆಗಿ ಕ್ವಶನ್ಸ್ ಈಗ ಕ್ವಶನ್ ಕೇಳಿಲ್ಲ. ಇವ್ಳದ್ ಈ ಕಡೆ ರೌಂಡ್ ವರ್ಷ ನೀನ್ ರೆಡಿ ಆಗಿರ್ಬೇಕು, ನೆಕ್ಸ್ಟ್ ಈ ಕಡೆ ಬರುತ್ತೆ ನಿಂದು. ಹಂಗೆ ಫಸ್ಟ್ ಇವ್ಳು ಮಾಡ್ತಾಳೆ. ಓಕೆ, ದಾಲಿ ನೀನು ಪ್ರೈಮ್ ಮಿನಿಸ್ಟರ್ ಆದ್ರೆ ಏನ್ ಮಾಡ್ತೀಯ? ಕತೆ ಮಿಸ್ಸಿನ್ ಮುದ್ದು ಮರಿ, ಪುಟ್ಟ ಮರಿ, ಜನ ಮರಿ, ಕಟ್ಟೆ ಮರಿ. ಚಪ್ಪಾಳೆ. ನೆಕ್ಸ್ಟ್ ನೀನು ಸಿಎಂ ಆದ್ರೆ ಏನ್ ಮಾಡ್ತೀಯ? ಕಸ ಗುಡಿಸ್ತೀನಿ. ಒಂದೇ ಆನ್ಸರ್ ಇಲ್ಲ. ನೀವ್ ಹುಡುಗಿ ಆದ್ರೆ ಏನ್ ಮಾಡ್ತೀಯ? ಡೈರೆಕ್ಟ್ ಸೌಕಿ ಕೇಳು. ಸೌಕಿ ಕೇಳು. ಸೌಖ್ಯ ನಿನ್ ಸಕ್ಕತ್ತದಪ್ಪ ಅದೇ ಏನ್ ಮಾಡ್ತೀಯ? ಏನು ಮಾಡೋದು? ನೀನ್ ತಿಂದೆ ಅದ ಏನ್ ಮಾಡ್ತೀಯ? ಸ್ನಾನ ಮಾಡ್ತೀನಿ.
ಸೂಪರ್. ನೀವ್ ಹೇಳ ನೀವು ಹುಡುಗ ಆದ್ರೆ ಏನ್ ಮಾಡ್ತೀರಾ? ಮೀಸೆ ಎಳಿತೀವಿ. ಕರೆಕ್ಟ್. ಮೈಸೂರು ಪ್ಯಾಲೇಸ್ಗೆ ಓನರ್ ಆಗಿ ಏನ್ ಮಾಡ್ತಿದೆ? ಕಲರ್ ಚೇಂಜ್ ಮಾಡಿದ್ರೆ ಏನೋ ಬೇರೆ ಹೇಳು. ಟೈಮ್ ಆಗೋಯ್ತು. ಇಡೀ ಕರ್ನಾಟಕಕ್ಕೆ ಲೈಟಿಂಗ್ಸ್ ಹಚ್ತಿದೆ. ತುಂಬಾ ಹೇಗೆ ಹೇಳ್ತೆ ತುಂಬಾ ಚೆನ್ನಾಗಿ ಹೇಳಿದ್ದು ಅದು. ಆಗ್ ಸರಿ ಹೇಳಲ್ಲ. Okay. ಅವ್ರು ಬರೋರಿಗೆ ಹೇಳ್ಕೊಡ್ಬೋದಾ? ನಿನ್ husband ನೀನ್ ಹಂಗೆ ಹೇಳ್ಕೊಟ್ಟಿಲ್ವಾ? ಹೇಳ್ತೀಯಾ? ನಾನಾ ಚಿಂಪಾಂಜಿನೋ ನಿಮ್ ಅಜ್ಜಿ ಪಿಕ್ಕ ಇಲ್ಲ ನಾನು ಅಣ್ಣನೇ. ಹಾ? ಸೀರಿಯಸ್ಲಿ ಇಟ್ಸ್ ರಾಂಗ್ ಆನ್ಸರ್ ರೈಟ್? ನೀವು ನೆಕ್ಸ್ಟ್ ಜನ್ಮದಲ್ಲಿ ಹುಡುಗ ಆಗಿ ಹುಟ್ಟಕ್ ಇಷ್ಟಪಡ್ತೀರಾ? ನಾನ್ ಹುಡುಗ ಆಗಲ್ಲ. ಕರೆಕ್ಟ್ ಹೇಳ್ಬೇಕು. Correct ಆಗಿ ಹೇಳ್ದೆ. ಹುಡುಗ ಇಷ್ಟಪಟ್ಟಿದ್ಯಾ ನೀನು? ನೆಕ್ಸ್ಟ್ ಹುಡುಗ ಆಗಲ್ಲ. ಹುಡುಗ ಹುಟ್ಬೇಕು. ಹುಡುಗ ಆಗಲ್ಲ. ಏನ ಈಗ ಕೆಲಸ ಮಾಡಕ್ಕೆ ಮಾಡ್ಬಾರ್ದ? ಮಾಡು. ಟ್ರಿಪ್ ಹೋಗಿದ್ವಿ, ಅಲ್ಲಿಂದ ವಾಪಸ್ ಹೋಗ್ತಾ ಇದ್ವಿ. ಓಕೆನಾ, ಅಲ್ಲೊಂದು ಹೋಟೆಲ್ ಹೆಂಗಿತ್ತು ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಹೈ ಆಗಿತ್ತು. ಓಕೆನಾ, ಅದಕ್ಕೆ ಸರಿ ಅಂದ್ಬಿಟ್ಟು ಅಲ್ಲಿ ಒಳಗಡೆ ಹೋದ್ವಿ, ಕುತ್ಕೊಂಡ್ವಿ, ಎಲ್ಲರೂ ಆರ್ಡರ್ ಮಾಡಿದ್ವಿ. ನಾನು ಇಡ್ಲಿ ಸಾಂಬಾರ್ ಆರ್ಡರ್ ಮಾಡಿದ್ವಿ. ಓಕೆನಾ, ಇಡ್ಲಿ ಸಾಂಬಾರ್ ಆರ್ಡರ್ ಮಾಡಿದೆ. ಓಕೆ, ಅದಾಯ್ತು. ಇಡ್ಲಿ ಸಾಂಬಾರು, ಅದಕ್ಕೆ ಸಾಂಬಾರ್ ಖಾಲಿ ಆಯ್ತು. ಓಕೆ, ನಾನು ಅವ್ರಿಗೆ ಸರ್ ಸಾಂಬಾರ್ ಕೊಡಿ ಒಂದ್ ಕಪ್ ಅಂತ ಸಾಂಬಾರ್ ತಂದ್ಕೊಟ್ರು. ನಾನು ಹಾಕೊಂಡೆ ತಟ್ಟೆಗೆ. ಅದರಲ್ಲಿ ಒಂದು ಏನ್ ಸಿಗಿರ್ಬೋದು? ಜಿರ್ಲೆ. A few moments later. ಗೇಮ್ಸ್ ಆಡಿ ಫುಲ್ ಬೇಜಾರಾಯಿತು ಅಂತ ಅಂದ್ಬಿಟ್ಟು ಹೊರಗಡೆ ವಾಕ್ ಮಾಡ್ಕೊಬಾರ್ದ, ಒಂದು ರೌಂಡ್ ಹೋಗಿದ್ದು ಅಂತ ಹೊರಗಡೆಗೆ ಬಂದು ವರ್ಷಿತ ಅಷ್ಟಲ್ಲಿ ಕಸ ಗುಡಿಸ್ಕೊಂಡು ರಂಗೋಲಿ ಬಿಡೋಕೆ ರೆಡಿ ಮಾಡ್ಕೊತಾ ಇದ್ಲು. ಅವ್ಳು ರೆಡಿ ಮಾಡ್ಕೊತಾ ಇರಲಿ, ನಾವು ವಾಕ್ ಮಾಡ್ಕೊಬಾರದ ಅಂತ ಹೊರಟೋ. ಬರ್ರೋ, ಇದ್ಯಾಕೆ ಇಷ್ಟು ನಿಧಾನ ಬಂದಿದ್ದೀರಾ? ಆದರೂ ಈ ಥರ ಮಿಡ್ ನೈಟಲ್ಲಿ ವಾಕ್ ಮಾಡ್ಕೊಂಡು ಹೋಗೋದು ಒಂದು ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ಫುಲ್ ಪೀಸ್ ಅನಿಸ್ತಾ ಇರುತ್ತೆ. ಮಲ್ಗವಳೆ ಅನ್ಕೊಬಿಟ್ಟಿದ್ನಲ್ಲ ನಾನು ಇವಳನ್ನ. ನೋಡಿ, ಎಲ್ಲ ಸೇರ್ಕೊಂಡು ರಂಗೋಲಿ ಬಿಡಿಸ್ತಾ ಇದ್ದಾರೆ, ನ್ಯೂ ಇಯರ್ ಅಂದ್ಬಿಟ್ಟು. ಬ್ರೋ ಕೂಡ ಕಲರ್ ಮಾಡ್ತಾ ಹೆಲ್ಪ್ ಮಾಡ್ತಿದ್ದಾರೆ. ನಾನು ಮಾತ್ರ ವಿಡಿಯೋ ಮಾಡ್ತಾ ಕೂತಿದ್ದೀನಿ. ಎಲ್ಲರೂ ಅದು ಹೆಂಗೆ ಬೇಕಾಗ್ತಿದ್ದಾರೋ ನನಗೆ. ಇದೇ ನೋಡಿ ನನ್ನ ಬರ್ಡೇ ಕೇಕು, ಸಾರಿ ನ್ಯೂ ಇಯರ್ ಕೇಕು. 12 o'clock midnight. To my subscribers, ಸ್ಟಾರ್ಟ್. A few inches later. ನಿಲ್ಸು ಬ್ಯಾಕ್ ಬಾ.
ಡ್ಯಾನ್ಸ್ ಚೆನ್ನಾಗಿ ಮಾಡ್ಬಿಟ್ಟು ಎನರ್ಜಿ ಎಲ್ಲ ಲೋ ಆಗ್ಬಿಟ್ಟೈತೆ ಅಂತ ಫುಡ್ ತಿನ್ಬಿಡೋದ ಆಮೇಲೆ ಡ್ಯಾನ್ಸ್ ಮಾಡೋದ ಅಂತ ಸ್ಕೆಚ್ ಹಾಕಿ ಫಸ್ಟು ಫುಡ್ ಮಾಡೋಕೆ ಹೋದ್ರು. ಏನಿದು? ಮಶ್ರೂಮ್ ಫ್ರೈಡ್ ರೈಸ್. ಓ ಸೀರಿಯಸ್ಲಿ ಊಟ ಈಗ ಮಾಡೋಕ್ಕಾಗಲ್ಲ ಗುರು. ನೀವ್ ಮಾಡು. ಇವರಿಬ್ರು ನನ್ನ ಜೂನಿಯರ್ಸು, ಸೌಖ್ಯಂ ಮತ್ತು ವೈಭವ ಅಂತ. ಇದರಲ್ಲಿ ಒಬ್ಳು ಡಾಕ್ಟ್ರು, ಇನ್ನಿಬ್ರು ನಿಮಗೆ ಗೊತ್ತು. 3:28 a.m. ಕೇಕ್ ಕಟ್ಟಾಯಿತು, ಸೆಲೆಬ್ರೇಟ್ ಮಾಡಿದ್ದಾಯಿತು, ಇವ್ರು ಡ್ಯಾನ್ಸ್ ಮಾಡಿದ್ದಾಯಿತು. ಈಗ ನಿದ್ದೆ ಮಾಡೋಕೆ ರೆಡಿ ಮಾಡ್ತಾವ್ರೆ. ಎಲ್ಲ ಆಗಲೇ ಮಲ್ಕೊಳಕ್ಕೆ ರೆಡಿ ಮಾಡ್ತಿದ್ರೆ ಇವ್ರು ಇನ್ನೂ ಫುಡ್ ತಿಂತಾನೆ ಅವರೇ. ಅದಕ್ಕೆ ಕಂಪ್ನಿ ಕೊಡೋಕ್ಕೆ ವರ್ಷಿತನೂ ಜೊತೆಲ್ಲ ಅವರೇ. 5 minutes later. ಲೈಟ್ ಆಫ್ ಆಗಿ 2 ನಿಮಿಷಕ್ಕೆ ಎಲ್ಲ ಮಲ್ಕೊಬಿಟ್ಟವ್ರೆ. ನಾನು ಮಲ್ಕೊಳ್ಳೋದಂತ ನಿದ್ದೆನೇ ಬರ್ತಾಯಿಲ್ಲ, ಬೆಳಿಗ್ಗೆ ಫುಲ್ ನಿದ್ದೆ ಮಾಡ್ಬಿಟ್ಟಿದ್ದೀನಿ ಅಂತ. The next day. ಕರೆದ್ರು ಎಷ್ಟು ಎದಳ್ಸೋದು ಎದಳ್ದಾನೆ ಪೀಸಾಗಿ ನಿದ್ದೆ ಮಾಡ್ತಾವಳೆ. ಮಿಕ್ತವ್ರೆಲ್ಲ ಆಗಲೇ ಟಾಟಾ ಬೈ ಬೈ ಮಾಡ್ತಾವ್ರೆ. ನಿದ್ದೆ ಗಣ್ಣಲ್ಲೇ ಹೋಯ್ತವ್ರೆ. ಹುಷಾರಾಗಿ ಕರ್ಕೊಂಡೋಗೋ ಬಿಳಿಸ್ಕಿಸ್ಬಿಟ್ಟಿಯಾ. ಆಮೇಲೆ ಏಯ್ ಪ್ರಿಯಾ ಎದಳೆ, ಬೋರ್ ಆಯ್ತೈತೆ ನನಗೆ. ನೋಡಿ ನನ್ನ ತಂಗಿ ವೈಭವ ನನಗೆ ಟೀ ಮಾಡಿಕೊಡ್ತಾವಳೆ. ಎದಳಮ್ಮ, ಎಷ್ಟಮ್ಮ ಎದಳ್ಸಿದ್ ಯಾವಾಗ ನಾನು ನಿನ್ನ? 2 hours later. ಕಣ್ಣಮ್ಮನಿಯ ಕಣ್ಣು ಹೊಡಿಯೇ, ಕೈಯ ಹಿಡಿಯೇ, ಚೆನ್ನಾಗಿ ಬದಲ ಉಸಿರಾಡವು ಜಾಗವೇ ಇಲ್ಲ, ಬಿಸಿ ಎಷ್ಟಿದೆ ದೇವರ ಬಲ್ಲ, ಏನಾದರೂ ನನ್ನ ಕಾಲು ಹಿಡ್ಕೊಂಗಾರೆ. ಕಣ್ಣಮ್ಮನಿಯ ಕಣ್ಣು ಹೊಡಿಯ, ಕೈಯ ಹಿಡಿಯೇ, ಇನ್ನು ಕಳ್ಸು ನನಗೆ, ಯೂಟ್ಯೂಬ್ ಹಾಕ್ತೀನಿ. ಕಣ್ಣಮ್ಮನಿಯ. ಇವಳು ಸಾಂಗ್ ಕೇಳೋಕ್ಕಾಗ್ದೇನೆ ತಿಂಡಿ ಏನಾರು ಇವಳು ಬಾಯಿ ಒಳಗೆ ಹೋಯ್ತು ಅಂದರೆ ಸುಮ್ಮನಾಗುತ್ತಲ್ವ ಬಾಯಿ ಅಂತ ನನ್ನ ತಂಗಿಗೆ ಹೇಳ್ಬಿಟ್ಟು ತಿಂಡಿ ತರಿಸ್ಕೊಂಡು. 2 hours later. ಬೇಜಾರಾಯ್ತಿತ್ತು ಅಂತ ಸುಮ್ಮನೆ ಕಾರ್ಡ್ಸ್ ಆಡ್ತಾ ಕೂತಿದ್ದೋ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಎಲ್ರಿಗೂ ಹೇಳೋದು ಒಂದೇ, ಇದನ್ನ ಜಸ್ಟ್ ಫನ್ನಾಗಿ ತಗೊಳ್ಳಿ. ಬೆಟ್ಟಿಂಗ್ ಎಲ್ಲ ಆಡ್ಕೊಂಡು ಇದೆಲ್ಲ ಎಷ್ಟೊಂದು ಜನ ಲೈಫ್ ಹಾಳು ಮಾಡ್ಕೊಬಿಟ್ಟಿದ್ದಾರೆ. ಆ ಥರ ಕೆಲಸ ನೀವುಗಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮಾಡ್ತಿದ್ರೆ ಈಗಲೇ ಸಹ ಬಿಟ್ಬಿಡಿ. ನೆನ್ನೆ ನೈಟ್ ಬಂದವನು, ಇವಾಗ ಮಧ್ಯಾಹ್ನ 3 ಗಂಟೆಗೆ ಹೊರಡ್ತಾ ಇದ್ದೀನಿ. ಫುಲ್ ನಮ್ಮ ಫ್ರೆಂಡ್ ಮನೆಯಲ್ಲೇ ಉಳ್ಕೊಂಡು ಕೇಕೆಲ್ಲ ಕಟ್ ಮಾಡಿ ಪಾರ್ಟಿ ಗಿಟ್ಟೆಲ್ಲ ಮಾಡಿ ನಿದ್ದೆನೂ ಮಾಡ್ದೇನೆ ಬೆಳಗ್ಗೆನೆ ಫುಲ್ಲು ಕಾರ್ಡ್ಸ್ ಗೇಮ್ ಎಲ್ಲ ಆಡ್ಕೊಂಡು ಈಗ ಮನೆಗೆ ಹೋಯ್ತಾ ಇದ್ದೀನಿ. ವಿಡಿಯೋ ಎಲ್ಲ ಹೆಂಗಿತ್ತು, ನ್ಯೂ ಇಯರ್ ಸೆಲೆಬ್ರೇಷನ್ ಹೆಂಗಿತ್ತು, ನಮ್ಮ ಪಕ್ಕ ಸಿಂಪಲ್ ಮಾಡಿರೋದು, ಬಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಗಾಂಧಿನಗರದಲ್ಲಿ ಇವತ್ತು ಭೀಮಾ ಕೊರೆಗ ವಿಜಯೋತ್ಸವನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇದನ್ನ ನೋಡ್ಕೊಂಡು ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಸ್ವಲ್ಪ ಮನೆ ಕೆಲಸ ಇದ್ರಿಂದ ರಿಟರ್ನ್ ಬರಬೇಕಾಯ್ತು. ಈಗ ಮನೆಗೆ ಹೋಯ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್, ಹ್ಯಾವ್ ಎ ಗ್ರೇಟ್ ಡೇ.